ಪ್ರಿಯ ವೀಕ್ಷಕರೇ, ಸುದ್ದಿ ಶೋಧಕ್ಕೆ ಸ್ವಾಗತ. ಕೊಪ್ಪ ಮುಖ್ಯ ರಸ್ತೆಯಲ್ಲಿ ಹೊಂಡ ಗುಂಡಿಗಳ ಸಾಮ್ರಾಜ್ಯ. ನೀರಲ್ಲಿ ಹುಣಸೆ ಹಣ್ಣು ಕಿವುಚುವ ಕೆಲಸ. ಮಳೆಯಲ್ಲಿ ಎಂಸ್ಯಾಂಡ್ ಪುಡಿ ಹಾಕಿದ ಕೆಲವೇ ಕ್ಷಣಗಳಲ್ಲಿ ರಸ್ತೆ ಮಧ್ಯಕ್ಕೆ ತೇಲಿ ಬಂದ ಎಂಸ್ಯಾಂಡ್ ಪುಡಿ ಮತ್ತು ಜಲ್ಲಿ ಕಲ್ಲು. ನೀರಲ್ಲಿ ಹೋಮ ಮಾಡಿದಂತಹ ಕೆಲಸ. ವೀಕ್ಷಕರೇ, ಇಂತಹ ತೇಪೆ ಹಚ್ಚುವ ಕೆಲಸ ಬೇಕಿತ್ತಾ? ರಸ್ತೆಯಲ್ಲಿ ಪಾದಾಚಾರಿಗಳಿಗೆ ಓಡಾಡುವುದೇ ದುಸ್ತರವಾಗಿದೆ. ಎಂಸ್ಯಾಂಡ್ ರಸ್ತೆ ಮಧ್ಯಕ್ಕೆ ತೇಲಿ ಬಂದ ಪರಿಣಾಮ ಅಪಘಾತಕ್ಕೆ ಈಡಾದ ಬೈಕ್ ಚಾಲಕರು. ಆದಷ್ಟು ಬೇಗ ಇದಕ್ಕೆ ಮುಕ್ತಿ ಕೊಡಿಸಬೇಕೆಂದು ಸ್ಥಳೀಯರ ಆಗ್ರಹ. ಇನ್ನಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಕೊಟ್ಟು ಮುಂದಾಗುವ ಅಪಘಾತವನ್ನು ತಡೆಯಬೇಕಾಗಿ ವಾಹನ ಚಾಲಕರ ವಿನಂತಿ. ಸುದ್ದಿ ಶೋಧ, ಕೊಪ್ಪ, ಚಿಕ್ಕಮಗಳೂರು. ಇಲ್ಲಿ ಏನಂದರೆ ಸಮಸ್ಯೆ ಏನಂತಂದರೆ, ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೋಡ್ ಮೇಲಿನಪೇಟೆ ಟೋಲ್ಗೇಟಿಂದ ಹಿಡಿದು ಕೆಳಗಿನಪೇಟೆವರೆಗೂ ಪ್ರತಿ ವರ್ಷವೂ ಪ್ಯಾಚ್ ಮಾಡ್ತಾರೆ. ಬಟ್ ಮಳೆ ಬಂದ ಕೂಡಲೇ ಎಲ್ಲ ಮತ್ತೆ ಇದೇ ರೀತಿ ಗುಂಡಿ ಆಗ್ತಾ ಇರುತ್ತೆ. ಈ ವರ್ಷವೂ ಗುಂಡಿ ಆಗಿದೆ. ಬಟ್ ಮೊನ್ನೆ ಜಲ್ಲಿ ಎಲ್ಲ ಹಾಕಿದ್ದಾರೆ. ಜಲ್ಲಿ ಹಾಕಿದ್ರು ಆ ಜಲ್ಲಿ ಎಲ್ಲ ಮೇಲೆ ಬಂದು ರೋಡಿನ ಮೇಲೆ ಬಂದು ಒಂದು 2-3 ಜನ ಬಿದ್ದಿದ್ದಾರೆ. ಪಾಪ ಬಿದ್ದವ್ರನ್ನ ನಾವು ಎತ್ತು ಕಳಿಸಿದ್ದೀವಿ. ಸೊ ಇದು ಶಾಶ್ವತವಾದಂಥ ಪರಿಹಾರನ ಕೊಡಬೇಕು. ಇಲ್ಲಿ ಪ್ರತಿ ವರ್ಷವೂ ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ಮಳೆಗಾಲ ಸ್ಟಾರ್ಟ್ ಆದಾಗ ಇದೇ ಥರ ಆಗ್ತಾಯಿದೆ. ಮತ್ತು ಮಳೆಗಾಲ ಮುಗಿದು ಒಂದು 3-4 ತಿಂಗಳಾದರೂ ಮತ್ತೆ ಹಾಕಲ್ಲ. ಇನ್ನೇನು 2-3 ತಿಂಗಳು ಮಳೆಗಾಲ ಬರುತ್ತೆ ಅನ್ನೋ ಟೈಮಲ್ಲಿ ಹಾಕಿರ್ತಾರೆ, ಮತ್ತು ಅದೇ ಥರ ಆಗ್ತಾಯಿದೆ. ದಯವಿಟ್ಟು ಇದನ್ನು ಸ್ವಲ್ಪ ಪಟ್ಟಣ ಪಂಚಾಯತಿಯವರಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ದಯವಿಟ್ಟು ಅದನ್ನು ಸರಿಪಡಿಸ್ಬೇಕಂತ ಕೇಳ್ಕೊತೀನಿ. ಸರ್ ನಮಸ್ತೆ, ನನ್ನ ಹೆಸರು ಆಬಿದ್ ಅಂತ. ಸರ್, ಇದು ಮೇಲನಪೇಟೆದು ರೋಡು ಗುಂಡಿ ಬಿದ್ದು ಎಲ್ಲ ರೋಡೆಲ್ಲ ಹಾಳಾಗಿದೆ. ಮೊನ್ನೆ 2 ಬಿದ್ದಿದ್ದಾರೆ ಸರ್ ಇಲ್ಲಿ. ಇದು ಯಾರು ಗಮನಕ್ಕೆ ಬರ್ತಾ ಇಲ್ಲ. ಇದು ಮೊದಲು ಹಾಕಿದ್ದೆ ಸರಿಗಿಲ್ಲ ಸರ್. ಅದು ಹಾಕಿಮೇಲೆ ಹಂಗಾಗಿರೋದು. ಇದು ದಯವಿಟ್ಟು ಸರಿ ಮಾಡಿದ್ರೆ ಒಳ್ಳೆಯದು ಸರ್. ಇಲ್ಲಾಂದರೆ ಸುಮಾರು ಜನ ಬೀಳ್ತಾರೆ. ಮೊನ್ನೆ ಎಂಸ್ಯಾಂಡ್ ಜಲ್ಲಿ ಹಾಕಿದ್ದಾರೆ ಸರ್. ಅದು ಹಾಕಿಮೇಲೆ ಅದು ಜಾಸ್ತಿ ಇದಾಗಿರೋದು ಸರ್. ಅದು ಸುಮಾರು ಜನ ಬಿದ್ದಿದ್ದಾರೆ ಸರ್. ಮೊನ್ನೆ ಒಬ್ಬರು ಬಿದ್ದಿದ್ದಾರೆ ಸರ್ ಅಲ್ಲಿ. ಅದಕ್ಕೆ ದಯವಿಟ್ಟು ಅದು ಸ್ವಲ್ಪ ಸರಿ ಮಾಡಿದರೆ ಜನಗಳಿಗೆ ಅನುಕೂಲ ಆಗುತ್ತೆ ಸರ್. ಹೌದು ಸರ್, ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು. ಇಲ್ಲೆಲ್ಲ ಸರ್ ಸುಮಾರು ಇಲ್ಲಿದೆ ನಿಮ್ಮ ವೆಲ್ಕಮ್ ಗೇಟಿಂದ ದೇವಸ್ಥಾನ ತನಕ ಹಾಗೆ ಆಗಿದೆ ಸರ್. ಭಾಳ ಕಷ್ಟ ಸರ್. ಅದು ಮಳೆ ಇದೆ, ಮಳೆ ಬಂದು ನೀರು ಬಿದ್ದಿರುತ್ತೆ, ಗೊತ್ತಾಗಲ್ಲ. ಬೆಳಗ್ಗೆ ಏನಾಗುತ್ತೆ, ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಅರ್ಜೆಂಟ್ ಇರುತ್ತೆ. ಆ ಮಕ್ಕಳೆಲ್ಲ ಶಾಲೆ ಮಕ್ಕಳೆಲ್ಲ ಕೂರಿಸ್ಕೊಂಡು ಹೋಗೋದು, ಅದು ನೋಡಿದ್ರೆ ಭಯ ಆಗುತ್ತೆ ಸರ್. ಅದು ಆದಷ್ಟು ಬೇಗ ದಯವಿಟ್ಟು ಸ್ವಲ್ಪ ರೆಡಿ ಮಾಡಿ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಸರ್ ಜನಗಳಿಗೆ.